Welcome back to Tunga School of Basic and Applied Sciences, Jamkhandi. This is Degree College. This is a video session regarding BSc first semester's English subject, my dear students. And as you know very well, my dear students, I have taught already about the course structure and syllabus program of your first semester. And in this units, I have started already the unit 3, that is language activity, and nothing but this is the English grammar. We have completed first one word class, second one articles, we have completed fourth one synonyms, fifth one antonyms. And today I am going to start the preposition, and already we discussed the introduction of prepositions, how it stands for, what is the definition of preposition, and what are the usage of prepositions. But you have, my dear students, the prepositions of place, time and position. So it means we need to learn in this semester prepositions usage according to place, time and position, my dear students. And in this class I am going to start the usage of time, my dear students, because you have these 3 type of usages you need to learn in this semester. And in this semester I am going to start which are the syllabus oriented only, that is time. Let me learn what is the usage of time, those prepositions. See, there are so many prepositions are there which we use as per time, those. But some certain prepositions are there which always make us to confuse. So those are called at, in, on. ನೋಡಿ, at, in, on ಯಾಕೆ ಇವು ಕನ್ಫ್ಯೂಸ್ ಅಪ್ಪ ಅಂತಂತಂದರೆ, ಇವು ಟೈಮ್ನಲ್ಲಿ ಯೂಸ್ ಮಾಡ್ತಾರೆ, ಪ್ಲೇಸ್ನಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಬಾಲ್ ಇರುತ್ತೆ, ಅದು ಈ ಟೇಬಲ್ ಮೇಲೆ ಇತ್ತಂತಂದ್ರೆ ಏನಾಗುತ್ತೆ, ಆನ್ ದ ಟೇಬಲ್ ಆಗುತ್ತೆ. ಅರ್ಥ ಆಯ್ತಾ? ಈ ಟೇಬಲ್ ಕೆಳಗಡೆ ಇತ್ತಂದ್ರೆ ಅಂಡರ್ ದ ಟೇಬಲ್ ಆಗುತ್ತೆ. ಒಂದು ಬ್ಯಾಟು ಅಕಸ್ಮಾತ್ ಇದ್ರ ಪಕ್ಕದಲ್ಲಿ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ಬಿಸೈಡ್ ದ ಟೇಬಲ್ ಆಗುತ್ತೆ. ಅದೇ ಬ್ಯಾಟು ಈ ಒಂದು ಟೇಬಲ್ದ ಹಿಂದ್ಗಡೆ ಬಂದಿತ್ತಪ್ಪ ಅಂತಂದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ಬಿಹೈಂಡ್ ದ ಟೇಬಲ್ ಆಗುತ್ತೆ. ಹೀಗೆ ಇವು ಪ್ಲೇಸ್ ಮೇಲೆ ನಾವು ಯೂಸ್ ಮಾಡ್ತೇವೆ. ಬಟ್ ನಾವು ಇವತ್ತು ನಿಮ್ಗೆ ಕಲಿಸ್ತಾ ಇರೋದು ನಾಟ್ ದೋಸ್, ನಾಟ್ ಅಕಾರ್ಡಿಂಗ್ ಟು ದ ಪ್ಲೇಸ್, ಅಕಾರ್ಡಿಂಗ್ ಟು ದ ಟೈಮ್ ಕಲಿಸ್ಕೊಡ್ತಾ ಇದ್ದೀನಿ ಪ್ರಿಪೋಸಿಷನ್ಸ್ಗಳನ್ನು. ಅರ್ಥ ಆಯ್ತು ಹೇಳ್ತಾ ಇರೋದು? ಹಾಂ. ಸೊ ಹಾಗಾದರೆ ಮೊದಲು ತುಂಬ ಇಂಪಾರ್ಟೆಂಟು ಕನ್ಫ್ಯೂಸ್ ಆಗುವಂಥ ಪ್ರಿಪೋಸಿಷನ್ಸ್ಗಳು ಯಾವಂದರೆ ಎಟ್, ಟು, ಇನ್ನು, ಆನ್ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ನಾನು ಸ್ಮಾಲ್ ಡೆಫಿನೇಷನ್ ಹೇಳ್ತೀನಿ 3 ಬಗ್ಗೆ, 3 ಮಿಕ್ಸ್ ಮಾಡಿನೇ, ಅಂದರೆ ಅವ್ರದ್ದು ಯಾಕೆ ಯೂಸೇಜ್ ಅಲ್ಲೇ ಮಾಡಬೇಕಂತ. ನೋಡಿ, ಆನ್ ಯಾವಾಗಲೂ 24 hours ಬಗ್ಗೆ ಹೇಳ್ಕೊಡುತ್ತಾ, ಸರಿನಾ ಹೇಳ್ತಾ ಇರೋದು? ಅದೇ ನಾವು ಎಟ್ ಅನ್ನು ಹೋದರೆ ಎಕ್ಸಾಕ್ಟ್ ಟೈಮ್ ತೋರಿಸ್ಕೊಡ್ತೀವಿ, ಅಂದರೆ ಸ್ಪೆಸಿಫಿಕ್ ತೋರಿಸ್ಕೊಡ್ತದ. ಏನು ತೋರಿಸ್ಕೊಡ್ತದ್ರಿ? ಸ್ಪೆಸಿಫಿಕ್ ತೋರಿಸ್ಕೊಡ್ತದ, ತಿಳಿತಾ? ಅದೇ ನಾವು ಇನ್ನು ಹೋದ್ಮೇಲೆ ಅದು ಒಂದು 30 days ಪೀರಿಯಡ್ ತೋರಿಸ್ಕೊಡುತ್ತೆ, ಅಥವಾ ಒಂದು ಲಾಂಗ್ ಟೈಮ್ ತೋರಿಸ್ಕೊಡ್ತದ. ಅರ್ಥ ಆಯ್ತು ನಾ ಥರದ್ದು? ಅದರ ಮೇಲೆ ನಾವು ಇವುಗಳನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಕು. ಹಾಗಾದರೆ ಎಟ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಟೈಮ್ಸ್ ಆಫ್ ಡೇ, ಒಂದು ದಿನದಲ್ಲಿ ಬಂದಂಥ ಸಮಯಗಳನ್ನು ಹೇಳುವಾಗ. ಫಾರ್ ಎಕ್ಸಾಂಪಲ್ ಎಟ್ 4 o'clock, ಎಟ್ 10:30, ಎಟ್ noon, ಎಟ್ midnight. ಇವೆಲ್ಲವೇನಾಯಿತು? ಪ್ರಿಪೋಸಿಷನ್ಸ್ ಆಫ್ ಟೈಮ್, ಯೂಸೇಜ್ ಆಫ್ ಎಟ್ ಅಕಾರ್ಡಿಂಗ್ ಟು ಟೈಮ್ಸ್ ಆಫ್ ಡೇ. ಇನ್ನು ಎಟ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಮೀಲ್ಸ್ ಟೈಮ್ಸ್. ನಾವು ಊಟ ಏನು ಮಾಡ್ತೀವಲ್ಲ, ಎಟ್ ಲಂಚ್ ಟೈಮ್, ಎಟ್ ಡಿನ್ನರ್ ಟೈಮ್, ರಾಧಾ ಐ ಮೀಟ್ ಯು ಎಟ್ ಡಿನ್ನರ್ ಟೈಮ್, ಈ ಥರ ಹೇಳ್ತಾರಲ್ಲ, ಅದೇ ಸಮಯ, ಸ್ಪೆಸಿಫಿಕ್ಕು ನಿಗದಿತವಾದ ಸಮಯ, ಎಟ್ ಡಿನ್ನರ್ ಟೈಮ್, ಈ ರೀತಿ ಹೇಳ್ಕೊಡುವಾಗ ನಾವು ಎಟ್ ಅನ್ನು ಯೂಸ್ ಮಾಡ್ತೀವಿ. ಆಮೇಲೆ ಕೆಲವು ಹಾಲಿಡೇಸ್ಗಳಲ್ಲಿ, ಏನು ಹಾಲಿಡೇಸ್ಗಳಲ್ಲಿ ಅಲ್ಲೂ ಕೂಡ ನಾವು ಎಟ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಟ್ ಕ್ರಿಸ್ಮಸ್, ಎಟ್ ಈಸ್ಟರ್ನ್, ಎಟ್ ದ ವೀಕೆಂಡ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅದೇ ಅಕಸ್ಮಾತ್ ಇಲ್ಲಿ ಮುಂದೆ DAY ಡೇ ಬಂತಂತಿಕೋ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಎಟ್ ಕ್ರಿಸ್ಮಸ್ ಡೇ ಆಗಂಗಿಲ್ಲ, ಆನ್ ಕ್ರಿಸ್ಮಸ್ ಡೇ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಡೇ ಬಂತಂದ್ರೆ ಆನ್ ಆಗಬೇಕು. ಅರ್ಥ ಆಯ್ತಾ? ಅದೇ ಅಲ್ಲಿ ಡೇ ಬರಲಾರ್ದೆ ಕೇವಲ ಕ್ರಿಸ್ಮಸ್ ಬಗ್ಗೆ ಮಾತ್ರ ಇತ್ತಂದ್ರೆ ಎಟ್ ಕ್ರಿಸ್ಮಸ್ ಆಗುತ್ತಾ. ಎಕ್ಸ್ಪ್ರೆಷನ್ಸ್ ಅಂತಂದರೆ ಆ ಒಂದು ಅವಧಿ ಅಂತ ಬರುತ್ತೆ. ಎಟ್ ಪ್ರೆಸೆಂಟ್, ಎಟ್ ದ ಮೂಮೆಂಟ್, ಎಟ್ ನೈಟ್, ಆ ಸಮಯದಲ್ಲಿ ಅನ್ನುವಾಗ ಸ್ಪೆಸಿಫಿಕ್ ಆಗಿ ಎಟ್ ಪ್ರೆಸೆಂಟ್, ಎಟ್ ದ ಮೂಮೆಂಟ್, ಎಟ್ ದ ನೈಟ್, ಈ ಥರ ಹೇಳ್ತಾರಲ್ಲ, ಅಲ್ಲಿ ನಾವು ಎಟ್ ಅನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥಿಂಗ್ಸ್ ವಿಚ್ ವಿ ಡಿಸ್ಕಸ್ಡ್ ಅಬೌಟ್ ದ ಯೂಸೇಜ್ ಆಫ್ ಎಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ನು ಮುಂದೆ ನಾನು ಏನು ಹೇಳ್ಕೊಡ್ತೀನಿ, ಇನ್ ಬಗ್ಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ ಅನ್ನೋದು 30 days ತೋರಿಸ್ಕೊಡುತ್ತಾ. ಇನ್ ಅಂದರೆ ಮಂತ್ಸ್ಗಳ ಹಿಂದೆ, ಎಲ್ಲ ಥರದ ಹಿಂದೆ ಇನ್ ಬರಬೇಕು. ಫಾರ್ ಎಕ್ಸಾಂಪಲ್ ಇನ್ ಜನವರಿ, ಇನ್ ಏಪ್ರಿಲ್. ಸೀಸನ್ಸ್ಗಳು ಏನದಾವಲ್ಲ, ಇನ್ ಸಮರ್, ಇನ್ ದ ಸ್ಪ್ರಿಂಗ್, ಈ ಥರ. ಇಯರ್ಸ್ಗಳು, ವರ್ಷಗಳು, ಯಾವ್ಯಾವ ವರ್ಷ ಇರಲಿ,
ಅಲ್ಲಿ ಇನ್ ಬರಬೇಕು, ಇನ್ 1990. ಡಿಕೇಡ್ಸ್ಗಳು, ಡಿಕೇಡ್ ಅಂತಂದ್ರೆ 10 ವರ್ಷದ ಒಂದು ಗುಂಪು ಇರ್ತದಲ್ಲ, ದಟ್ ಈಸ್ ಇನ್ ದ 80s, ಇನ್ ದ 90s, ಇವೆಲ್ಲ. ಸೆಂಚುರೀಸ್ಗಳು, ಶತಮಾನಗಳು, ಇನ್ ದ 20th century, ನೋಡಿ ಇನ್ನು ಬಂತು ತಾನೆ, ಆ ರೀತಿಯಾಗಿ. ಲಾಂಗ್ ಪೀರಿಯಡ್ಸ್ಗಳು, ಹೇಗೆ ಹೇಳಿದೆ, 30 days ಇರ್ಬೋದು, ದೊಡ್ಡ ಅವಧಿ ಇರ್ಬೋದು, ಅಲ್ಲೂ ಕೂಡ ಇನ್ನು ಬರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ದ ಐಸ್ ಏಜ್, ಇನ್ ದ ಪ್ರೆಸೆಂಟ್, ಇನ್ ದ ಪಾಸ್ಟ್, ತಿಳಿತಾ ಥರದ್ದು. ಸೊ ಈ ರೀತಿಯಾಗಿ. ನೆಕ್ಸ್ಟು ಪಾರ್ಟ್ಸ್ ಆಫ್ ದ ಡೇ, ನೋಡಿ ಡೇದ ಎಕ್ಸಾಕ್ಟ್ ಟೈಮ್ ಹೋತಂದ್ರೆ ಏನಾಗುತ್ತಾ, ಎಟ್ ಬರುತ್ತಾ, ತಿಳಿತಾ ಥರದ್ದು. ಎಕ್ಸಾಕ್ಟ್ ಟೈಮ್ ಎಟ್ 4 o'clock, ಎಟ್ noon, ಕರೆಕ್ಟ್ 12ಕ್ಕೆ, ಅರ್ಥ ಆಯಿತು, ಎಟ್ noon. ಅದೇ ಆ ಒಂದು ಸಮಯದ ಒಂದು ಅವಧಿ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ 6 ಗಂಟೆಯಿಂದ 9 ಗಂಟೆ ಮಾರ್ನಿಂಗ್ ಇರ್ತದಲ್ಲ, ದಟ್ ಈಸ್ ಕಾಲ್ಡ್ ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್. ಬಟ್ ಎಟ್ ಅದು ನೈಟ್ ಬರುತ್ತೆ. ಎಟ್ ಅನ್ನೋದು ಇದೊಂದು ಏನಂತಾರೆ ಎಕ್ಸೆಪ್ಷನ್ಸ್ಗಳಿವೆಲ್ಲ, ತಿಳಿತು ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನು ಆನ್ಗಳೇನು ಮಾಡ್ತಾವೆ, ಆಲ್ಮೋಸ್ಟ್ 24 hours ಬಗ್ಗೆ ಹೇಳ್ಕೊಡ್ತಾವ. ಅಂದರೆ ಡೇಸ್ಗಳ ಹಿಂದೆ ಆನ್ ಬರಬೇಕು. ಫಾರ್ ಎಕ್ಸಾಂಪಲ್, ಆನ್ ಟ್ಯೂಸ್ಡೇ, ಆನ್ ಸ್ಯಾಟರ್ಡೇ, ಆನ್ ಮಂಡೇ. ನೋಡಿ ಇಲ್ಲಿ ಡೇ ಬತ್ತು, ಆನ್ ಬರ್ತ್ಡೇ, ಆನ್ ಕ್ರಿಸ್ಮಸ್ ಡೇ, ಯಾಕೆ ಡೇ ಬಂದಿದ್ದಕ್ಕೆ, ತಿಳಿತಾ. ಆನ್ ಹ್ಯಾಲೋವೀನ್, ಲೈಕ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಡೇಟ್ಸ್ಗಳು, ದಿನ ನೋಡಿ 15ನೇ ಜೂನ್ ಅಂತಂದರೆ ತಿಂಗಳಲ್ಲ, ಅದು ಮಂತ್ ಬರಲ್ಲ. ಅದೇನು ಬರುತ್ತೆ ವಿದ್ಯಾರ್ಥಿಗಳೇ, 15ನೇ ತಾರೀಕದ ಒಂದು ಡೇ ಬರ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಆನ್ 15th June, ಆನ್ 20th May, ಆನ್ ಅವರ್ ಆ್ಯನಿವರ್ಸರಿ, ಅರ್ಥ ಆಯ್ತಾ. ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೆಸಿಫಿಕ್ ಡೇ, ಪಾರ್ಟ್ಸ್ ಆಫ್ ಸ್ಪೆಸಿಫಿಕ್ ಡೇ. ನೋಡಿ ಮತ್ತೆ ಡೇ ಬಂದಿದ್ದಕ್ಕೆ ನೀವು ಇಲ್ಲೇನು ತಿಳ್ಕೊತಿರ್ತಿದ್ರ, ಸರ್ ಇನ್ ದ ಮಾರ್ನಿಂಗ್ ಅನ್ಬೋದಲ್ಲ ಅಂತ ಅನ್ಬೋದು. ನೋ ನೋ ನೋ, ಆ ದಿನದ ಒಂದು ಭಾಗ ಅಂತಿದ್ದಾಗ ಆನ್ ಮಂಡೇ ಮಾರ್ನಿಂಗ್, ಆನ್ ಫ್ರೈಡೇ ಮಾರ್ನಿಂಗ್, ಅದು ಆಯ್ತಾ. ಇನ್ನೊಂದು ಹೇಳ, ಇಲ್ಲಿ ಡೇ ಬಂದಿದ್ದಕ್ಕೆ ಹಿಂದೆ ಏನು ಬರಬೇಕು, ಆನ್ ಬರಬೇಕು, ದ್ಯಾಟ್ಸ್ ಆಲ್. ಆನ್ ಸ್ಯಾಟರ್ಡೇ ನೈಟ್, ಆನ್ ಸಂಡೇ ಆಫ್ಟರ್ನೂನ್. ಬಟ್ ಕೆಲವೊಮ್ಮೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ನಾವು ಲಾಸ್ಟು, ನೆಕ್ಸ್ಟು ಅನ್ನುವಂಥ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅದರ ಹಿಂದೆ ಎಂದೂ ಎಟ್ಟು ಬರಲ್ಲ, ಇನ್ನೂ ಬರಲ್ಲ, ಆನೂ ಬರಬಾರ್ದು, ಯಾವುದೂ ಬರಬಾರ್ದು. ಫಾರ್ ಎಕ್ಸಾಂಪಲ್, ಕಾಲ್ ಮೀ ನೆಕ್ಸ್ಟ್ ವೀಕೆಂಡ್, ಕರೆಕ್ಟು. ಕಾಲ್ ಮೀ ಎಟ್ ದ ನೆಕ್ಸ್ಟ್ ವೀಕೆಂಡ್ ಅನ್ನೋದು ತಪ್ಪಾಗುತ್ತೆ. ಅದೇ ರೀತಿಯಾಗಿ ಐ ಮೆಟ್ ಹರ್ ಆನ್ ದ ಲಾಸ್ಟ್ ಫ್ರೈಡೇ, ಇಲ್ಲಿ ಫ್ರೈಡೇ ಇದ್ದಿದ್ದಕ್ಕೆ ನೀವು ಇಲ್ಲಿ ಆನ್ ಹಚ್ಚೋ ಚಾನ್ಸಸ್ ಇರ್ತದೆ, ಬಟ್ ಬರಲ್ಲ. ಯಾಕೆ, ಲಾಸ್ಟ್ ಬಂತಂದರೆ ಯಾವುದೇ ಪ್ರಿಪೋಸಿಷನ್ಸ್ಗಳು ಬರಬಾರ್ದು, ಅರ್ಥ ಆಯ್ತಾ. ಐ ಮೆಟ್ ಹರ್ ಲಾಸ್ಟ್ ಆನ್ ಫ್ರೈಡೇ ಅಲ್ಲ, ಬೆಸ್ಟ್ ಲಾಸ್ಟ್ ಫ್ರೈಡೇ. ಸೊ ಇವು 3 ಕನ್ಫ್ಯೂಸಿಂಗ್ ಪ್ರಿಪೋಸಿಷನ್ಸ್ಗಳು, ಪ್ರಿಪೋಸಿಷನ್ಸ್ ಆಫ್ ಟೈಮ್ನಲ್ಲಿ, ಅರ್ಥ ಆಯ್ತಾ. ಅವುಗಳನ್ನು ನಾನು ಒಂದು ಚಾರ್ಟ್ ಮುಖಾಂತರ ನಿಮಗೆ ಈಗ ತಿಳಿಸ್ಕೊಟ್ಟೆ ವಿದ್ಯಾರ್ಥಿಗಳೇ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್, ಲೆಟ್ ಮಿ ಅಂಡರ್ಸ್ಟ್ಯಾಂಡ್, ಲೆಟ್ ಮಿ ಡಿಸ್ಕಸ್ ಸಮ್ ಮೋರ್ ಪ್ರಿಪೋಸಿಷನ್ಸ್ ವಿಚ್ ಆರ್ ಬಿಲಾಂಗ್ ಟು ದಿಸ್ ಪ್ರಿಪೋಸಿಷನ್ ಆಫ್ ಟೈಮ್ ಲಿಸ್ಟ್. ಫಸ್ಟ್ ಒನ್ ಇಸ್ ಡ್ಯೂರಿಂಗ್, ಆ ಅವಧಿಯಲ್ಲಿ, ಆ ಸಮಯದಲ್ಲಿ. ಸೊ ವಿ ಸ್ಟೇಡ್ ಅಟ್ ಅ ಸ್ಟೂಡೆಂಟ್ ಹಾಸ್ಟೆಲ್ ಡ್ಯೂರಿಂಗ್ ದ ಕಾನ್ಫರೆನ್ಸ್, ಆ ಸಮಯದಲ್ಲಿ, ಯಾವ ಸಮಯದಲ್ಲಿ, ಡ್ಯೂರಿಂಗ್ ದ ಕಾನ್ಫರೆನ್ಸ್, ಲೈಕ್ ದ್ಯಾಟ್. ಫಾರ್ ಅಂತಂದ್ರೆ ಏನಾಗುತ್ತೆ ನೋಡಿ, ಈ ಫಾರ್ ಮತ್ತು ಸಿನ್ಸ್ ಇವೆರಡೂ ಕನ್ಫ್ಯೂಸಿಂಗ್ ವರ್ಡ್ಸ್ಗಳು. ಫಾರ್ ಅನ್ನೋದು ಯಾವಾಗಲೂ ಪಿರಿಯಡ್ ಹೇಳ್ಕೊಡ್ತದ, ಏನು ಹೇಳ್ಕೊಡ್ತದ, ಪಿರಿಯಡ್ ಹೇಳ್ಕೊಡ್ತದ ವಿದ್ಯಾರ್ಥಿಗಳೇ. ಅದೇ ಸಿನ್ಸ್ ಅನ್ನೋದು ಏನು ಹೇಳ್ಕೊಡ್ತದ, ಪಾಯಿಂಟ್ ಹೇಳ್ಕೊಡ್ತದ. ಅಂದರೆ ಪಾಯಿಂಟ್ ಅಂದರೆ ಏನು, ಪಾಯಿಂಟ್ ಆಫ್ ಟೈಮ್, ಇದು ಪೀರಿಯಡ್ ಆಫ್ ಟೈಮ್. ಪೀರಿಯಡ್ ಆಫ್ ಟೈಮ್ ಅಂತಂದರೆ ಹೆಂಗು, ನಾನು ನಿನ್ನ ಜೊತೆ 3 ತಾಸದವರೆಗೆ ಮಾತನಾಡಿದ್ದೇನೆ, 3 ಗಂಟೆಯವರೆಗೆ, ಎಷ್ಟು ಮಾತಾಡಿದ್ದೀನಿ, 3 ಗಂಟೆಯವರೆಗೆ ಮಾತಾಡಿದ್ದೇನೆ ಅಂತ ನಾನು ಇಂಗ್ಲೀಷ್ನಾಗ ಏನಂತಾರ, ಫಾರ್ 3 hours ಅಂತಾರ. ಯಾಕೆ, ಇದು ಪೀರಿಯಡ್ ಹೇಳ್ತದ, ತಿಳಿತ್ರಿ. ನಾನು ನಿನ್ನ ಜೊತೆ ಈಗ ಆ್ಯಕ್ಚುಲಿ ಏನು ತಿಳ್ಕೊಡ್ರಿ, 1 ಗಂಟೆದಿಂದ ನಾನು ನಿನ್ನ ಕೂಡ 3 ಗಂಟೆವರೆಗೆ ಮಾತಾಡಿದ್ದೇನೆ. ಹಂಗಾರೆ ಎಷ್ಟು ತಾಸು ಆಯ್ತು, 1 ರಿಂದ 2, 2 ರಿಂದ 3, 2 ತಾಸು ಆಯ್ತು ರೀ. ಸೊ 2 ತಾಸು ಆಯ್ತು ತಾನೆ, 1 ರಿಂದ 3 ಗಂಟೆ ಮಟ್ಟ ಮಾತಾಡಿದ್ರೆ 2 ತಾಸು ಆಯ್ತು. 2 ಗಂಟೆಗಳಾಗಿದ್ದಾವೆ ಅನ್ಲಿಕ್ಕೆ ಏನಂತೀವಿ, ಫಾರ್ 2 hours. ಏನನ್ಬೇಕು, ಫಾರ್ 2 hours ಅನ್ಬೇಕು. ಆದ್ರೆ ನಾನು ನಿನಗೆ 1 ಗಂಟೆದಿಂದ ಮಾತಾಡ್ತಾ ಇದ್ದೀನಿ, ಅಂದರೆ 1 o'clock ಮಾತಾಡ್ತಾ ಇದ್ದೀನಿ, ನಾಗೇನಂತೀವಿ, ಸಿನ್ಸ್ ಅಂತೀವಿ. ಸಿನ್ಸ್ ಅಂದ್ರೆ ಏನು ಕೊಡ್ತದ, ಪಾಯಿಂಟ್ ಆಫ್ ಟೈಮ್, ಎಲ್ಲಿಂದ ಪ್ರಾರಂಭ ಆಗಿದೆಯಲ್ಲ ಅದರ ಬಗ್ಗೆ ಹೇಳ್ಕೊಡ್ಬೇಕು, ಅರ್ಥ ಆಯ್ತಾ. ಸೊ ಹೀಗೆ ಸಿನ್ಸ್ ಮತ್ತು ಫಾರದ ಒಂದು ಡಿಸ್ಕಷನನ್ನು ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ನಾವು ಯು ಅಂಡರ್ಸ್ಟುಡ್ ಅಬೌಟ್ ದ ಡ್ಯೂರಿಂಗ್, ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಟೀಚ್ ಯು ರಿಗಾರ್ಡಿಂಗ್ ಫಾರ್ ಆ್ಯಂಡ್ ಸಿನ್ಸ್ ಆಲ್ಸೋ ಐ ಕಂಪ್ಲೀಟೆಡ್. ನಾವು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅಬೌಟ್ ದ ಅಂಟಿಲ್ ಆ್ಯಂಡ್ ಟಿಲ್. ನೋಡಿ, ಫಾರ್ ದ ಎಕ್ಸಾಂಪಲ್ ಹೇಳ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಬೆಡ್ ಫಾರ್ 2 hours. ನೋಡಿ, ಫಾರ್ 2 hours ಪೀರಿಯಡ್ ಆಫ್ ಟೈಮ್ ಆಯಿತು, ತಿಳಿತಾ. ಅದೇ ಸಿನ್ಸ್ ನೋಡಿ, ಅಂದಿನಿಂದ, ಯಾವಾಗ ಸ್ಟಾರ್ಟ್ ಆಗಿಲ್ಲ ಅಲ್ಲಿಂದ. 40 years ಹ್ಯಾವ್ ಪಾಸ್ಡ್ ಅವೇ ಸಿನ್ಸ್ ದೇ ಮೆಟ್.
ಯಾವಾಗ ಅವ್ರು ಬೆಟ್ ಆದ್ರಲ್ಲ ಅವಾಗಿನಿಂದ 40 ವರ್ಷಗಳು ಮುಗಿದು ಹೋದು. ಅಂದರೆ ಪಾಯಿಂಟ್ ಆಫ್ ಟೈಮ್ ಆಯ್ತು. ಇದು ಪಾಯಿಂಟ್ ಆಯಿತು, ಇದು ಪೀರಿಯಡ್ ಆಯಿತು. ಓಕೆ, ನೆಕ್ಸ್ಟ್ ಅಂಟಿಲ್ ಆ್ಯಂಡ್ ಟಿಲ್. ಟಿಲ್ ಅಂದ್ರೂ ತನಕ, ಅಂಟಿಲ್ ಅಂದ್ರೂ ಹಂಗಾಗುವ ತನಕ. ಅರ್ಥ ಆಯ್ತು ರೀ. ಸೊ ವಿ ವಿಲ್ ವೇಟ್ ಟಿಲ್ 6:30 ಫಾರ್ ಯು. 6:30 ಫಾರ್ 6:30ವರೆಗೆ ನಾನು ನಿಮಗೋಸ್ಕರ ವೇಟ್ ಮಾಡ್ತೀವಿ, ಅಂದರೆ ಆ ಸಮಯದವರೆಗೆ. ನೆಕ್ಸ್ಟು ಫ್ರಾಮ್ ಟು, ಅಲ್ಲಿದಿಂದ ಅಲ್ಲಿಯವರೆಗೆ. ಫ್ರಾಮ್ ಟು ಅಂತಂದ್ರೆ ಆ ಸಮಯದಿಂದ ಆ ಸಮಯದವರೆಗೆ. ದ ಫಿಲ್ಮ್ ಸ್ಟಾರ್ಟ್ಸ್ ಆರ್ ಆಲ್ವೇಸ್ ದ ಫಿಲ್ಮ್ ವಿಲ್ ಬಿ ಇನ್ ದಿಸ್ ಥಿಯೇಟರ್ ಫ್ರಾಮ್ 12 o'clock to 3 o'clock. ಆ ರೀತಿಯಾಗಿ ಐ ವಾಂಟ್ ಟು ಮೀಟ್ ಯು ಫ್ರಾಮ್ ಮಂಡೇ ಟು ಥರ್ಸ್ಡೇ, ಅಥವಾ ಹರ್ ವಿಸಿಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಫ್ರಾಮ್ ಮಂಡೇ ಟು ಥರ್ಸ್ಡೇ. ಅಲ್ಲಿಂದ ಅಲ್ಲಿವರೆಗೆ, ಆವಾಗಿನಿಂದ ಆಗಿನವರೆಗೆ. ಇದು ಫ್ರಾಮ್ ಟು ಆಗುತ್ತೆ. ಎಗೋ ಅಂತಂದರೆ ಆಗ, ಆ ಸಮಯದಲ್ಲಿ. ತಿಳಿತು. ಹಿ ಲೆಫ್ಟ್ ದ ಹೌಸ್ ಓವರ್ ಆ್ಯನ್ ಅವರ್ ಎಗೋ, ಒಂದು ತಾಸದ ಹಿಂದೆ, ಆಗ ಅಂತ ತೋರಿಸ್ಕೊಡ್ತದೆ. ಬಿಫೋರ್ ಅಂತಂದರೆ ಮುಂಚೆ, ಅದಕ್ಕಿಂತ ಮೊದಲೇ. ಅರ್ಥ ಆಯ್ತಾ? ಶಿ ಈಸ್ ಆಲ್ವೇಸ್ ಅಪ್ ಬಿಫೋರ್ ಡೌನ್. ತಿಳಿತಾ? ಬಿಫೋರ್ ಡೌನ್. ಡಸ್ಕ್ ಅಂದ್ರೆ ಏನು? ಡಸ್ಕ್ ಅಂದ್ರೆ ಏನು ಯಾರ್ಯಾರು ಗೊತ್ತದ? ಮುಸ್ಸಂಜೆನು ಫಿಲ್ಮ್ ನೋಡಿರಿ. ಸೊ ಮುಸ್ಸಂಜೆನಾಗ ಇಂಗ್ಲೀಷ್ನಾಗ ಏನಂತಾರ? ಡಸ್ಕ್ ಅಂತಾರ. ಹೇಗೆ ಡಸ್ಕ್ ಅದನೋ ಅದ್ರ ವಿರುದ್ಧ ಪದ ಡೌನ್, ಮುಂಜಾವು. ಅರ್ಥ ಆಯ್ತಾ? ಅಂದ್ರೆ ಬೆಳಗ್ಗೆ ಇನ್ನೂ ಆಗೋಕ್ಕಿಂತ ಮುಂಚೆನೆ, ಅಂದ್ರೆ 5 ಗಂಟೆಗೆ ಅದು ಹೇಳ್ತಾಳ. ಶಿ ಈಸ್ ಆಲ್ವೇಸ್ ಅಪ್ ಬಿಫೋರ್ ಡೌನ್, ಮುಂಜಾವಕ್ಕಿಂತ ಮುಂಚೆನೆ ಹೇಳ್ತಾಳ. ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ಹೇಳ್ತಾಳೆ ಅವಳು ಅಂತಂದಂಗ. ಆಮೇಲೆ ಬಾಯ್ ಅಂತಂದ್ರೆ ನೋಡಿ, ಬಾಯ್ ಅನ್ನೋದು ಒಂದು ಓದಿದ್ರಿ ನೀವು, ಏನು? ಏಜೆಂಟ್. ಅವನಿಂದ, ಬಾಯ್ ರಮೇಶ್, ಬಾಯ್ ಕಿಶೋರ್, ಬಾಯ್ ಕಿರಣ್. ಬಟ್ ನಾವಿಲ್ಲಿ ಏಜೆಂಟ್ ಬಗ್ಗೆ ಓದ್ತಾ ಇಲ್ಲ, ನಾವು ಟೈಮ್ ಬಗ್ಗೆ ಓದ್ತಾ ಇದ್ದೀವಿ. ಹಂಗಾರೆ ಟೈಮ್ನಲ್ಲಿ ಬಾಯ್ ಏನಾಗುತ್ತೆ? ಅದು ಕೂಡ ಬಿಫೋರ್ ಥರನೇ ಕೆಲಸ ಮಾಡ್ತದೆ, ಮುಂಚೆ, ಅದಕ್ಕಿಂತ ನಂತರ, ಅದಕ್ಕಿಂತ ಮೊದಲೇ. ಹಿ ಹ್ಯಾಡ್ ಪ್ರಾಮಿಸ್ ಟು ಬಿ ಬ್ಯಾಕ್. ಅವನು ಪ್ರಮಾಣ ಮಾಡಿದ್ದಾನೆ ಹೊಳ್ಳಿ ಬರ್ತಾನಂತ ಬೈ 5 o'clock, 5ಕ್ಕಿಂತ ಮುಂಚೆ. ನೋಡಿ, ಬಿಫೋರ್ ಅಂದ್ರೂ ಬರ್ತಿತ್ತು, ಬಾಯ್ ಅಂದ್ರೂ ಬರ್ತಿತ್ತು. ಸರ್, ಎರಡೂ ಯಾಕೆ ಕಲಿಸ್ತಾ ಇದ್ರಿ? ಎರಡು ಡಿಫ್ರೆಂಟ್ ವರ್ಡ್ಸ್ ಕಳ್ಕೊಳ್ರಿ. ಒಂದು ವಾಕ್ಯದಲ್ಲಿ ಅದನ್ನು ಬರೀರಿ, ಇನ್ನೊಂದು ವಾಕ್ಯದಲ್ಲಿ ಅದನ್ನು ನೀವು ಬರೆದ್ರಿ. ನಿಮ್ಮಲ್ಲಿ ವೊಕ್ಯಾಬ್ಲರಿ ಚೆನ್ನಾಗಿದೆ, ಗ್ರಾಮರ್ ತುಂಬ ಯೂಸೇಜ್ ನಿಮ್ಮಂತಲ್ಲಿ ಕಮಾಂಡ್ ಇದೆ ಅಂತ ತಿಳ್ಕೊಂಡು ಒಳ್ಳೆ ಮಾರ್ಕ್ಸನ್ನು ಪಡಿಬೋದು ನೀವು ಫ್ಯೂಚರ್ನಲ್ಲಿ. ನೆಕ್ಸ್ಟು ಆಫ್ಟರ್ ಅಂತಂದರೆ ನಂತರ, ಅಪೋಸಿಟ್ ಆಫ್ ಬಿಫೋರ್. ಐ ಕಮ್ ಆಫ್ಟರ್ ದಿಸ್ ಕ್ಲಾಸ್, ಆಫ್ಟರ್ ದಿಸ್ ಗೇಮ್, ಲೈಕ್ ದ್ಯಾಟ್. ನೆಕ್ಸ್ಟು ಟು ಅಂತಂದರೆ ಏನಾಗುತ್ತೆ? ಟೆಲ್ಲಿಂಗ್ ದ ಟೈಮ್ ವೆನ್ ರೆಫರಿಂಗ್ ಟು ದ ನಂಬರ್ ಆಫ್ ಮಿನಿಟ್ಸ್ ಬಿಫೋರ್ ದ ಅವರ್. ಸೊ ಸಮಯವನ್ನು ಹೇಳುವಾಗ ಉಪಯೋಗಿಸ್ ಮಾಡ್ತೀವಿ. ಇಟ್ ಈಸ್ ಎ ಕ್ವಾರ್ಟರ್ ಟು 2. ಇಟ್ ಈಸ್ ಎ ಕ್ವಾರ್ಟರ್ ಟು 2. ಕ್ವಾರ್ಟರ್ ಅಂದರೆ 15 ನಿಮಿಷ ಆಗುತ್ತೆ. 2 ಆಗಕ್ಕೆ 15 ನಿಮಿಷ ಕಡಿಮೆ ಅದ, ಅಂದರೆ 1 ಆಗಿ 45 ನಿಮಿಷ ಆಗ್ಯದ ಅನ್ನೋದನ್ನು ನಾವು ದುಡುಕೋತೀವಿ. ಅರ್ಥ ಐತ್ರಿ? ನೆಕ್ಸ್ಟು PST, ಪಾಸ್ಟ್ ಅಂತಂದ್ರೆ ಏನು? ಕಳೆದು ಹೋಗ್ಯದ. ಇದು ಇನ್ನೂ ಆಗಬೇಕಾಗಿದ್ದೇಳುವಾಗ TO2 ಯೂಸ್ ಮಾಡ್ತೀವಿ, ಆಗಿದ್ದೇಳುವಾಗ ಪಾಸ್ಟ್ ಯೂಸ್ ಮಾಡ್ತೀವಿ. ಇಟ್ ಈಸ್ 5 past 10 ಅಂತಂದರೆ 5:10 ಆಗಿ 5 ನಿಮಿಷ ಆಗಿದೆ. 5 past 10. ಸೊ ಲೈಕ್ ಬಟ್ ಒಂದು ಮುಗಿದಿದ್ದೇಳುವಾಗ ಪಾಸ್ಟ್ ಯೂಸ್ ಮಾಡ್ತೀವಿ. ಅರ್ಥ ಆಯಿತು? 5 past 10 o'clock, ಈ ರೀತಿಯಾಗಿ. ಸೊ ಹೀಗೆ ಮುಗಿದಿದ್ದೇಳುವಾಗ ಪಾಸ್ಟ್ ಅಂತೀವಿ, ಇನ್ನು ಆಗೋದಿದೆ ಅನ್ನೋದ್ರವಾಗ ಇನ್ನು ಇಷ್ಟು ಆಗಬೇಕಾಗಿದೆ, ಇನ್ನು ಇಷ್ಟು ಉಳಿದಿದೆ ಅನ್ನೋಕ ಟು ಬೇಕು ಪ್ರಿಪೋಸಿಷನ್. ನೆಕ್ಸ್ಟು ಬಿಟ್ವೀನ್ ಆ್ಯಂಡ್, ಆ ಸಮಯದಿಂದ ಆ ಸಮಯದ ಮಧ್ಯದಲ್ಲಿ ಅಂತಂದಾಗ. ಫಾರ್ ಎಕ್ಸಾಂಪಲ್, ದೇ ಲಿವ್ಡ್ ಇನ್ ನ್ಯೂಯಾರ್ಕ್ ಬಿಟ್ವೀನ್, ಈ ಸಮಯದಿಂದ ಈ ಸಮಯದ ಮಧ್ಯ, ಬಿಟ್ವೀನ್ 1998 ಆ್ಯಂಡ್ 2004. ಅರ್ಥ ಆಯಿತು? ನೆಕ್ಸ್ಟು ವಿದಿನ್ ಅಂತಂದರೆ ಅದ್ರ ಒಳಗಡೆನೆ, ಅರ್ಥ ಆಯ್ತಾ? ಸೊ ವಿದಿನ್ 7 days, 7 ದಿನದ ಒಳಗಡೆ. ಯು ಶುಡ್ ರಿಸೀವ್ ಎ ರಿಪ್ಲೈ ವಿದಿನ್ 7 days, ಅಂದರೆ ಇವತ್ತಿಂದ ಹಿಡ್ಕೊಂಡು ತಿಳಿತಾ ಇರೋದು ಈ ರೀತಿ ಸಮಯ ಬರುತ್ತೆ. ಸೊ ಲೈಕ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಡಿಸ್ಕಸ್ಡ್ prepositions of time in this video session. So some more prepositions of times are there, but these are very important prepositions of time and their usage and their meanings and all we discussed in this today's videos. I hope you understood very well. Thank you very much, my dear students. Thank you very much.